Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ 49ನೇ ಪ್ರಾಬ್ಲಮ್ವರೆಗೂ ಸ್ಟಡಿ ಮಾಡಿದ್ವಿ. ಈಗ 50ನೇ ಪ್ರಾಬ್ಲಮ್ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಇದಕ್ಕೆ ನಾನು ಲಾಸ್ಟ್ ಸೆಷನ್ನಲ್ಲೇ 3 ಸ್ಟಾರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ. ಸೊ ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಇದನ್ನ ಸೆಕ್ಷನ್ ಬಿಗೂ ಕೇಳ್ತೇನೆ ಮತ್ತು ಸೆಕ್ಷನ್ ಸಿನಲ್ಲಿ ಜಾಸ್ತಿ ಕೇಳ್ತೇನೆ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ನ ಸೆಕ್ಷನ್ ಸಿಯಲ್ಲಿ ಜಾಸ್ತಿ ಕೇಳ್ತೇನೆ ಸ್ಟೂಡೆಂಟ್ಸ್. ಹಾಗಾದ್ರೆ ಯಾವ ರೀತಿ ಮಾಡಬೇಕು 50ನೇ ಪ್ರಾಬ್ಲಮ್ ಅನ್ನೋದನ್ನ ಬನ್ನಿ ಸ್ಟೂಡೆಂಟ್ಸ್ ಈಗ ಹೋಗೋಣ. ಅದಕ್ಕೆ ಮೊದಲು ಮಾಮೂಲಿ ಒಂದು ಕಿವಿ ಮಾತು, ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ಇದೇ ಈ ವಿಡಿಯೋನ ನೀವು ಫಸ್ಟ್ ನೋಡ್ತಾ ಇದ್ರೆ ಹಿಂದೆ ಆಗಿರುವಂತಹ ಎಪಿಸೋಡ್ಸ್ನ ಮಿಸ್ ಮಾಡ್ಕೊಂಡಿದ್ರೆ ಮೊದಲು ಆ ಎಪಿಸೋಡ್ಸ್ನ ನೋಡಿಕೊಂಡು ಆಮೇಲಿಂದ ಇಲ್ಲಿಗೆ ಬನ್ನಿ ಸ್ಟೂಡೆಂಟ್ಸ್, ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಲಿಂಕ್ಸ್. ಓಕೆ ಸ್ಟೂಡೆಂಟ್ಸ್, ಬನ್ನಿ ಈಗ ಹೋಗೋಣ 50ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್. Incomes of Ali and Bali are in the ratio of 1:2. ಅದು ಬರ್ಕೊಂಬಿಡೋಣ. ಅದು ಫಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಬರ್ಕೊಂತೀನಿ. ಅಲಿ, ಬಲಿ. ಓಕೆ, ಇನ್ಕಮ್ಸ್ ಎಷ್ಟಂತೆ? ಇನ್ಕಮ್ ಎಷ್ಟಂತೆ? 1:2 ಅಂತೆ. 1:2. ಓಕೆ. And their expenses are in the ratio of 8:15. ಹಾಗಾದರೆ ಎಕ್ಸ್ಪೆನ್ಸಸ್ ಎಷ್ಟಂತೆ? 8:15. ಅಲಿ ಸೇವ್ಸ್ 2000. ಹಾಗಾದರೆ ಸೇವಿಂಗ್ಸ್ ಕೊಡ್ತಾ ಇದ್ದಾನೆ. ಸೇವಿಂಗ್ಸ್ ಎಷ್ಟಂತೆ? 2000 ಅಂತೆ. 2000. ಬಲಿ ಎಷ್ಟಂತೆ? 5,000. ಫೈಂಡ್ ದೇರ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾನೆ. ಇಷ್ಟೇ ಪ್ರಾಬ್ಲಮ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದ್ರೆ ಇನ್ಕಮ್ನ ಎಕ್ಸ್ ಅಂತ ಅನ್ಕೋಣ. ನೋಡ್ರಿ, ಅಲಿಯ ಇನ್ಕಮ್ ಎಕ್ಸ್, ಬಲಿಯ ಇನ್ಕಮ್ ಎಕ್ಸ್. ಎಕ್ಸ್ಪೆನ್ಸಸ್ ನೀನು ಅನ್ಕೊಂತೀರಾ ವೈ ಅನ್ಕೊಳ್ಳಿ. ಪ್ರಾಬ್ಲಮ್ ಅಲ್ಲಿ ಇರೋದನ್ನೆಲ್ಲ ಇಲ್ಲಿ ರೈಟ್ ಸೈಡ್ ಅಲ್ಲಿ ಮಾಡ್ಕೊಂಡಿದ್ದಾಯ್ತು. ಈಗ ಇವಾಗ ನಾವು ಮಾಡಬೇಕಾಗಿರೋ ಕೆಲಸ ಒಂದೇನೆ. ಲೆಟ್ ಇನ್ಕಮ್ಸ್ ಬಿ ಎಷ್ಟು? 1x and 2x. ಓಕೆ. ಎಕ್ಸ್ಪೆನ್ಸಸ್ ಬಿ ಎಷ್ಟಂತೆ? ಎಕ್ಸ್ಪೆನ್ಸಸ್ ಎಷ್ಟು? 8y and 15y. ಓಕೆ, ಇನ್ಕಮ್ಸ್ ಅಂದ್ರೇನು, ಎಕ್ಸ್ಪೆನ್ಸಸ್ ಅಂದ್ರೇನು ಅಂತ ತಿಳ್ಕೊಂಡಿದ್ದಾಯ್ತು. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು, ಒಂದು ಲಾಜಿಕ್ ಅಂತೂ ಗೊತ್ತಿರುತ್ತೆ ನಿಮ್ಗೆ. ಏನು ಇನ್ಕಮ್ ಬಂದಿರುತ್ತೋ, ಏನು ಇನ್ಕಮ್ ಇರುತ್ತೋ ಅದರಲ್ಲಿ ಎಕ್ಸ್ಪೆನ್ಸಸ್ನ ಕಳೆದ್ರೆ ನಮ್ಗೇನು ಬರುತ್ತೆ ಸ್ಟೂಡೆಂಟ್ಸ್? ಸೇವಿಂಗ್ಸ್ ಬರುತ್ತೆ. ಹಾಗಾದರೆ ಇನ್ಕಮ್ನಲ್ಲಿ 100 ರೂಪಾಯಿ ಇನ್ಕಮ್ ಬಂದಿತ್ತು, 80 ರೂಪಾಯಿ ಖರ್ಚು ಮಾಡಿಬಿಟ್ಟೆ, ಅದು ಎಷ್ಟು ಉಳಿಯುತ್ತೆ ಸ್ಟೂಡೆಂಟ್ಸ್? 20 ರೂಪಾಯಿ ಉಳಿಯುತ್ತೆ. ಇದೇ ಇದರಲ್ಲಿ ನೀವು ಮೈನಸ್ ಎಕ್ಸ್ಪೆನ್ಸಸ್ನ ಈ ಸೈಡ್ ಕಳಿಸ್ಬಿಟ್ರೆ ಹಾಗಾದರೆ ಇನ್ಕಮ್ ಈಕ್ವಲ್ಸ್ ಎಕ್ಸ್ಪೆನ್ಸಸ್ ಪ್ಲಸ್ ಸೇವಿಂಗ್ಸ್. ಇದು ಗೊತ್ತಿದೆ ನಿಮಗೆ, ಗೊತ್ತಿರಲೇಬೇಕಾಗಿರುತ್ತೆ. ಅದೇನೇ ಎಕ್ಸ್ಪೆನ್ಸಸ್ ಈಕ್ವಲ್ಸ್ ಇನ್ಕಮ್ ಮೈನಸ್ ಸೇವಿಂಗ್ಸ್. 100 ರೂಪಾಯಿ ಇತ್ತು, ಅದರಲ್ಲಿ 20 ರೂಪಾಯಿ ಉಳ್ಕೊಂತು ಅಂದರೆ 100 ರೂಪಾಯಲ್ಲಿ 20 ರೂಪಾಯಿ ಉಳಿದ್ರೆ ಅಂದರೆ ಉಳ್ಕೊಂಡಿರೋದನ್ನು ಕಳೆದ್ರೆ ಬರೋದು ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇವೆರಡೂ ಕೂಡ ಮುಂದಕ್ಕೆ ಬರುತ್ತೆ. ಈಗ ಸೇವಿಂಗ್ಸ್ ಹೇಗೆ ಬರುತ್ತೆ? ಇನ್ಕಮಲ್ಲಿ ಎಕ್ಸ್ಪೆಂಡಿಚರ್ನ ಕಳೆದ್ರೆ ಸೇವಿಂಗ್ಸ್ ಬರುತ್ತೆ. ಹಾಗಾದರೆ ಅಲಿಯ ಇಲ್ಲಿ ಬರ್ತೀನಿ ನೋಡ್ರಿ. ಅಲಿಯ ನೋಡ್ತಾ ಇದ್ದೀರಾ ಇಲ್ಲಿ, ಅಲಿಯ ಇನ್ಕಮ್ ಎಷ್ಟು? 1x.
ಏನು ಬರೀತೀನಿ ಇಲ್ಲಿ? ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಕ್ವಲ್ಸ್ ಸೇವಿಂಗ್ಸ್. ಫಸ್ಟ್ ಅಲಿದ್ ಬರೆಯೋಣ, ಆಮೇಲೆ ಬಲಿದ್ ಬರೆಯೋಣ. ಅಲಿಯ ಇನ್ಕಮ್ ಎಷ್ಟಿದೆ? 1x ಇದೆ, ಮೈನಸ್ ಅಲಿಯ ಎಕ್ಸ್ಪೆನ್ಸಸ್ ಪಕ್ಕಕ್ಕೆ ಹೋಗ್ಬಿಟ್ಟಿರ. ಆಮೇಲೆ ಅಲಿಯ ಎಕ್ಸ್ಪೆನ್ಸಸ್ ಏನಿದೆ? 8y ಇದೆ, ಈಕ್ವಲ್ಸ್ ಅವನ ಸೇವಿಂಗ್ಸ್ ಎಷ್ಟಿದೆ? 2000. ಅದೇ ರೀತಿ ಬಲಿದ್ ಬರೆಯೋಣ. ಬಲಿದು ಇದೇ ಸಪ್ರೇಟ್ ಆಗಿರಬೇಕು ಸ್ಟೂಡೆಂಟ್ಸ್, ಅದಕ್ಕೆ ಸ್ವಲ್ಪ ದೂರ ಮೊದಲೇ ಬರೆದಿದ್ದೆ ನಾನು, ನೀವು ಹಾಗೆ ಬರ್ಕೊಬೇಕಾಗಿರುತ್ತೆ. ಹಾಗಾದರೆ ಬಲಿಯ ಇನ್ಕಮ್ ಎಷ್ಟಿದೆ? 2x ಮೈನಸ್ ಎಕ್ಸ್ಪೆನ್ಸಸ್ 15y ಈಕ್ವಲ್ಸ್ 5000. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಇದು ನೋಡ್ತಾ ಇದ್ದಂಗೆ ಗೊತ್ತಾಗೋಯ್ತು, ಎಲಿಮಿನೇಷನ್ ಮೆಥಡ್ ಮುಖಾಂತರ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಗೋಯ್ತು. ಹಾಗಾದರೆ ಇಲ್ಲಿ ಇಂಟು 2, ಇಲ್ಲಿ ಇಂಟು 1, 2 ಇಂದ ಮಲ್ಟಿಪ್ಲೈ ಮಾಡೋದಂದ್ರೆ 2x ಮೈನಸ್ 16y ಈಕ್ವಲ್ಸ್ 4000. ಅದರಲ್ಲಿ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2x ಮೈನಸ್ 15y ಈಕ್ವಲ್ಸ್ 5000. ಓಕೆ ಸ್ಟೂಡೆಂಟ್ಸ್, ಏನಾಗುತ್ತೆ ಇವಾಗ? ಸಬ್ಟ್ರಾಕ್ಟ್ ಮಾಡಿದ್ದೆ ಆದರೆ ನಾವು ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರ ಅಂತಂದರೆ ಇದು ಕ್ಯಾನ್ಸಲ್ ಆಯಿತು. ಪ್ಲಸ್ 15y ಮೈನಸ್ 16y ಅಂದರೆ ಮೈನಸ್ 1y ಈಕ್ವಲ್ಸ್ ಮೈನಸ್ 5000 ಪ್ಲಸ್ 4000 ಅಂದರೆ ಬರೋದು ಮೈನಸ್ 1000. ಹಾಗಾದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಬರೋದು y ಈಕ್ವಲ್ಸ್ 1000. y ಅಂದರೆ ಎಷ್ಟು ಅಂತ ಗೊತ್ತಾಯಿತು ಸ್ಟೂಡೆಂಟ್ಸ್. ಈಗ ಇವಾಗ ನಾವೇನು ಕಂಡುಹಿಡಿಬೇಕು? ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಹಾಗಾದರೆ ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು ಅಂದರೆ ಸಬ್ಸ್ಟಿಟ್ಯೂಟ್, ಇದನ್ನು ಈಕ್ವೇಷನ್ ನಂಬರ್ 1 ಅಂದ್ಕೊಳ್ಳಿ, ಇದನ್ನು ಈಕ್ವೇಷನ್ ನಂಬರ್ 2 ಅಂದ್ಕೊಳ್ಳಿ. ನಾನು ಈಕ್ವೇಷನ್ ನಂಬರ್ 1 ಹಾಕ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಟ್ y ಈಕ್ವಲ್ಸ್ 1000 ಇನ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1 ಏನಂತ ಹೇಳುತ್ತೆ? 1x ಮೈನಸ್ 8y ಈಕ್ವಲ್ಸ್ 2000. 1x ಮೈನಸ್ 8 ಇಂಟು y ಅಂದರೆ ಎಷ್ಟು? 1000 ಈಕ್ವಲ್ಸ್ 2000. ಹಾಗಾದರೆ 1x ಮೈನಸ್ 8000 ಈಕ್ವಲ್ಸ್ 2000. 1x ಮೈನಸ್ 8000 ಆ ಸೈಡ್ ಹೋಯ್ತು ಅಂದರೆ 2000 ಪ್ಲಸ್ 8000. x ಈಕ್ವಲ್ಸ್ 10,000. ಎಕ್ಸ್ ವ್ಯಾಲ್ಯೂ ಬಂತು, ವೈ ವ್ಯಾಲ್ಯೂ ಬಂತು. ಎಕ್ಸ್ ವ್ಯಾಲ್ಯೂ ಬಂತು, ವೈ ವ್ಯಾಲ್ಯೂ ಬಂತು. ಈಗ ಮಾಮೂಲಿ ಒರಿಜಿನಲ್ ಇಲ್ಲಿ ಹೋಗೋಣ. ಇಲ್ಲಿಗೆ ಇನ್ಕಮ್ಸ್ ಏನು? 1x ಮತ್ತು ಎಕ್ಸ್ಪೆನ್ಸಸ್ 8y. ಹಾಗಾದರೆ ನೋಡೋಣ ಸ್ಟೂಡೆಂಟ್ಸ್. ಹಾಗಾದರೆ ಇವಾಗ ಫೈನಲ್ ಕನ್ಕ್ಲೂಷನ್, ಇನ್ಕಮ್ ಆಫ್ ಅಲಿ ಎಷ್ಟು? 1x ಈಕ್ವಲ್ಸ್ 1 ಇಂಟು 10,000 ಈಕ್ವಲ್ಸ್ 10,000, ರೈಟ್? ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಆಫ್ ಅಲಿ, ಎಕ್ಸ್ಪೆನ್ಸಸ್ ಆಫ್ ಅಲಿ ಎಷ್ಟಿರೋದು ನೋಡಿ? ಎಕ್ಸ್ಪೆನ್ಸಸ್ ಆಫ್ ಅಲಿ ಇರೋದು 8y. 8y ಈಕ್ವಲ್ಸ್ 8 ಇಂಟು 1000 ಈಕ್ವಲ್ಸ್ 8000. ಓಕೆ, ಅಲಿ ಕತೆ ಮುಗಿದೋಯ್ತು. ನೆಕ್ಸ್ಟ್ ಆಮೇಲೆ ಬಲಿ ಕತೆ ಹೋಗೋಣ. ಇನ್ಕಮ್ ಆಫ್ ಬಲಿ ಈಕ್ವಲ್ಸ್ ಎಷ್ಟಂತೆ ಇನ್ಕಮ್ ಇರೋದು? ಬಲಿದು 2x. 2x ಈಕ್ವಲ್ಸ್ 2 ಇಂಟು ಎಕ್ಸ್ ಅಂದರೆ ಎಷ್ಟು? 10,000 ಈಕ್ವಲ್ಸ್ 20,000. ಎಕ್ಸ್ಪೆನ್ಸಸ್ ಆಫ್ ಬಲಿ ಈಕ್ವಲ್ಸ್ ಎಷ್ಟಂತೆ ಎಕ್ಸ್ಪೆನ್ಸಸ್ ಇರೋದು? 15y ಅಂತ. ಹಾಗಾದರೆ 15y ಈಕ್ವಲ್ಸ್ 15 ಇಂಟು y ಅಂದರೆ 1000 ಈಕ್ವಲ್ಸ್ 15,000. ಬೇಕು ಅಂದರೆ ನೋಡಿ
ಎಕ್ಸ್ ಎಷ್ಟು ಸೇವ್ ಮಾಡ್ತಾ ಇದ್ದಾನೆ, ಅಲಿ ಎಷ್ಟು ಸೇವ್ ಮಾಡ್ತಾ ಇದ್ದಾನೆ, 2,000, ಬಲಿ 5,000 ಅಂತೆ ನೋಡಿ. 10,000ದಲ್ಲಿ 8,000 ಹೋದರೆ 2,000, 20,000ದಲ್ಲಿ 15,000 ಹೋದರೆ 5,000 ಸೇವಿಂಗ್ಸ್. ಹಾಗಾದ್ರೆ ನಾವು ಮಾಡಿರೋದು ಕರೆಕ್ಟ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ ನೆಕ್ಸ್ಟ್ ಇದೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ಗಮನಿಸಬೇಕಾಗಿರೋದು ಇನ್ಕಮ್ಸ್ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಕೆಲವು ಸರಿ ಪ್ರಾಬ್ಲಮ್ ಅಲ್ಲಿ ಮಂತ್ಲಿ ಇನ್ಕಮ್ಸ್ ಅಂತ ಕೊಟ್ಟಿರ್ತಾನೆ. ಮಂತ್ಲಿ ಇನ್ಕಮ್ಸ್ ಆರ್ ಇನ್ ದ ರೇಷಿಯೋ ಆಫ್ 1:2 ಅಂತ ಹೇಳ್ತಾನೆ. ಆದರೆ ಸೇವಿಂಗ್ಸ್ ಆನ್ಯುಯಲ್ ಆಗಿ ಕೊಟ್ಟಿರ್ತಾನೆ ಸ್ಟೂಡೆಂಟ್ಸ್, ಡಿವೈಡ್ ಬೈ 12 ಮಾಡ್ಕೊಬೇಕು. ಅಥವಾ ಇನ್ಕಮ್ಸ್ ಮಂತ್ಲಿ ಆನ್ಯುಯಲ್ ಇನ್ಕಮ್ಸ್ ಅಂತ ಕೊಟ್ಬಿಟ್ಟಿದೆ, ಇಲ್ಲಿ ಮಂತ್ಲಿ ಕೊಟ್ಟಿರ್ತಾನೆ, ಸೇವಿಂಗ್ಸ್ನ ಮಂತ್ಲಿ ಕೊಟ್ಟಿರ್ತಾನೆ. ಆವಾಗ ನೀವು ಇಂಟು 12 ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬಿ ಕೇರ್ಫುಲ್. ಆ ಮಂತ್ಲಿ ಅನ್ನೋ ಪದ ಬಂದಾಗ ಹುಷಾರಾಗಿರ್ಬೇಕು ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ನಾವು ಮಾಡಿದ್ದು 50ನೇ ಪ್ರಾಬ್ಲಮ್. ಹೀಗೋಗೋಣ 51ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಸೊ ಇನ್ಕಮ್ಸ್ ಆಫ್ ಅಪ್ಪು ಅಂಡ್ ಪಪ್ಪು. ಅಪ್ಪು ಅಂಡ್ ಪಪ್ಪುನ ಇನ್ಕಮ್ಸ್ ಇದೆ, ಯಾವ ರೇಷಿಯೋದಲ್ಲಿ ಇದೆಯಂತೆ, 6:1 ರೇಷಿಯೋದಲ್ಲಿ ಇದೆಯಂತೆ. ಅಂಡ್ ದೇರ್ ಎಕ್ಸ್ಪೆನ್ಸಸ್ ಆರ್ ಇನ್ ದ ರೇಷಿಯೋ ಆಫ್ 25:4. ಅಪ್ಪು ಸೇವ್ಸ್ 5,000 ಅಂಡ್ ಪಪ್ಪು ಸೇವ್ಸ್ 1,000. ಫೈಂಡ್ ದೇರ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆಂಡಿಚರ್. ಇಲ್ಲಿ ತಗೋಣ ಅಪ್ಪು, ಇನ್ನೊಂದು ತಗೋಣ ಪಪ್ಪು. ಸೊ ಇನ್ಕಮ್ಸ್ ಹೇಳ್ತಾ ಇದ್ದಾನೆ. ಇನ್ಕಮ್ಸ್ ಎಷ್ಟಂತೆ, 6:1 ಅಂತೆ. ಎಕ್ಸ್ಪೆನ್ಸಸ್ ಏನಿದೆಯಂತೆ 25:4 ರೇಷಿಯೋದಲ್ಲಿ ಇದೆಯಂತೆ. ಸೇವಿಂಗ್ಸ್ ಎಷ್ಟಂತೆ 5,000 1,000 ರೇಷಿಯೋದಲ್ಲಿ ಇದೆಯಂತೆ. ಓಕೆನಾ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ನೋಡೋಣ. ಇನ್ಕಮ್ನ ಎಕ್ಸ್ ಅಂತ ತಂದ್ಕೋಣ, ಎಕ್ಸ್ಪೆನ್ಸಸ್ನ ವೈ ಅಂತ ತಂದ್ಕೋಣ. ಲೆಟ್ ಆಸ್ ಯೂಶುವಲ್ ಲೆಟ್ ಇನ್ಕಮ್ಸ್ ಬಿ 6x and 1x and expenses be 25y and 4y. ಹಾಗಾದ್ರೆ ಈಗ ಮಾಮೂಲಿಯಾಗಿ ಆಸ್ ಯೂಶುವಲ್ ಫಾರ್ಮುಲಾ ಏನು? ಫಾರ್ಮುಲಾ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಕ್ವಲ್ ಸೇವಿಂಗ್ಸ್. ಇನ್ಕಮ್ಸ್ ಎಷ್ಟಂತೆ 6x ಮೈನಸ್ ಎಕ್ಸ್ಪೆನ್ಸಸ್ ಎಷ್ಟು ಕರೆಕ್ಟಾಗಿ ನೋಡ್ಬೇಕು ಸ್ಟೂಡೆಂಟ್ಸ್. ಯಾವ್ದು ನೋಡ್ಬೇಕಾಗಿರೋದು ನೀವು? ಅಪ್ಪುದು ಮಾತ್ರ ನೋಡಿ. 25y ಈಕ್ವಲ್ ಸೇವಿಂಗ್ಸ್ ಎಷ್ಟು 5,000. ನೆಕ್ಸ್ಟ್ ಮುದ್ದಾದ ಪಪ್ಪುದು ನೋಡೋಣ. ಪಪ್ಪು ಏನಂತ ಹೇಳ್ತಾ ಇದ್ದಾನೆ, 1x ಮೈನಸ್ 4y ಈಕ್ವಲ್ಸ್ 1,000. ಇದನ್ನ ಈಕ್ವೇಶನ್ ನಂಬರ್ 1 ಅನ್ಕೊಡಿ, ಇದನ್ನ ಈಕ್ವೇಶನ್ ನಂಬರ್ 2 ಅನ್ಕೊಡಿ. ಸಿಂಪ್ಲಿಫೈ ಮಾಡಿದ್ದೆ ಆದರೆ ಇಲ್ಲಿ ಇಂಟು 1 ಇಲ್ಲಿ ಇಂಟು 6, 1ಇಂದ ಮಲ್ಟಿಪ್ಲೈ ಮಾಡಿದ್ರೆ 6x ಮೈನಸ್ 25y ಈಕ್ವಲ್ಸ್ 5,000. 6ಇಂದ ಮಲ್ಟಿಪ್ಲೈ ಮಾಡೋದಂದ್ರೆ 6x ಮೈನಸ್ 24y ಈಕ್ವಲ್ಸ್ 6,000. ಸಬ್ಟ್ರಾಕ್ಟ್ ಮಾಡಿದ್ದೇ ಆದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. 24 ಪ್ಲಸ್ 24ರಲ್ಲಿ -5y ಹೋದ್ರೆ ಅಂದರೆ ಬರೋದು -y ಈಕ್ವಲ್ಸ್ -1,000. y ಈಕ್ವಲ್ಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? 1,000 ಆಗಿರುತ್ತೆ. ಅದೇ ರೀತಿಯಲ್ಲಿ ಸಬ್ಸ್ಟಿಟ್ಯೂಟ್ y ಈಕ್ವಲ್ಸ್ 1,000 ಇನ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಂತ ಹೇಳ್ತಾ ಇದೆ? 1ಗಿಂತ 2 ಚೆನ್ನಾಗಿ ಕಾಣಿಸ್ತಿದೆ ನನಗೆ, 2ನಲ್ಲಿ ಹಾಕ್ತೀನಿ. 1x ಮೈನಸ್ 4y ಈಕ್ವಲ್ಸ್ 1,000. 1x ಮೈನಸ್ 4 ಇಂಟು 1,000 ಈಕ್ವಲ್ಸ್ 1,000.
1x minus 4000 equals 1000. 1x equals 1000 plus 4000. ಹಾಗಾದರೆ x equals 5000. ಹಾಗಾದರೆ x ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಬಂತು. ಫೈನಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡುವಂತಹ ಟೈಮ್. ಹಾಗಾದರೆ ಡೈರೆಕ್ಟ್ ಆಗಿ ಇಲ್ಲೇ ಬರೆದ್ಬಿಡೋಣ. ಇನ್ಕಮ್ ಆಫ್ ಅಪ್ಪು, ಇನ್ಕಮ್ಸ್ ಆಫ್ ಪಪ್ಪು. ನೆಕ್ಸ್ಟ್ ಆಮೇಲೆ ಎಕ್ಸ್ಪೆನ್ಸಸ್ ಆಫ್ ಅಪ್ಪು, ಎಕ್ಸ್ಪೆನ್ಸಸ್ ಆಫ್ ಪಪ್ಪು. ಹಾಗಾದರೆ ಇನ್ಕಮ್ಸ್ ಆಫ್ ಅಪ್ಪು 6x, ಪಪ್ಪು 1x equals 6x equals 1x equals ಅಪ್ಪು 6 into x ಅಂತಂದ್ರೆ 5000 equals 30,000. ಪಪ್ಪು 1 into 5000 equals 5000. Then expenses of Appu and Pappu. Expenses of Appu and Pappu 25y 4y. 20 ಎಷ್ಟು ಅಂದರೆ 25y 4y. ಹಾಗಾದರೆ 25 ಇಂಟು y ಅಂದರೆ ಎಷ್ಟು ಬಂದಿರೋದು? 1000 ಬಂದಿರೋದು. ಈಕ್ವಲ್ಸ್ 25,000 4 ಇಂಟು 1000 ಈಕ್ವಲ್ಸ್ 4000. ಹಾಗಾದರೆ ನೋಡಿ ಸ್ಟೂಡೆಂಟ್ಸ್, ಏನು ನೋಡಬೇಕು ಅಂತ ಹೇಳಿದ್ದು, ಇನ್ಕಮ್ ಆಫ್ ಅಪ್ಪು ಅಂಡ್ ಪಪ್ಪು, ಎಕ್ಸ್ಪೆನ್ಸ್ ಆಫ್ ಅಪ್ಪು ಅಂಡ್ ಪಪ್ಪು. 30,000 ಇನ್ಕಮ್ನಲ್ಲಿ ಅಪ್ಪು 25,000 ಖರ್ಚು ಮಾಡಿದ್ದಾಳೆ. ಹಾಗಾದರೆ ಸೇವಿಂಗ್ಸ್ ಎಷ್ಟು ಸ್ಟೂಡೆಂಟ್ಸ್? 5000 ಬಂದಿದೆಯಾ? ಅದೇ ರೀತಿಯಲ್ಲಿ ಪಪ್ಪು ಇನ್ಕಮ್ 5,000, ಪಪ್ಪು ಎಕ್ಸ್ಪೆನ್ಸಸ್ 4,000. 5,000ದಲ್ಲಿ 4,000 ಕಳೆದ್ರೆ ಬರೋದು ಎಷ್ಟು ಸ್ಟೂಡೆಂಟ್ಸ್? 1,000 ಸೇವಿಂಗ್ಸ್. ಹಾಗಾದರೆ ನಾವು ಮಾಡಿರೋದು ಕರೆಕ್ಟಾಗಿ ಇದೆ ಸ್ಟೂಡೆಂಟ್ಸ್. ಹಾಗಾದರೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅನಿಸುತ್ತೆ ಸ್ಟೂಡೆಂಟ್ಸ್. ಇದು 51ನೇ ಪ್ರಾಬ್ಲಮ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ 52ನೇ ಪ್ರಾಬ್ಲಮ್ಗೆ ಹೋಗೋಣ. ಸೊ the ratio of incomes of A and B are in the ratio of 3:5 and their expenditure are in the ratio of 3:4. If they saves 3,000 and 9,000 per month respectively, then find their income and expenditure. ಹಾಗಾದರೆ ಎ ಬಿ ಅವರ ಇನ್ಕಮ್ ಎಷ್ಟಿದೆಯಂತೆ? 3:5 ಇದೆಯಂತೆ. ಎಕ್ಸ್ಪೆನ್ಸಸ್ ಏನಿದೆಯಂತೆ? 3:4 ಇದೆಯಂತೆ. ಅವರ ಸೇವಿಂಗ್ಸ್ ಎಷ್ಟಿದೆಯಂತೆ? 3,000 ಮತ್ತು 9,000. ಹಾಗಾದರೆ ಇಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಮಂತ್ಲಿ ಅಂತ ಕೊಟ್ಟಿಲ್ಲ, ಆದರೆ ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ದಾನೆ. ಅದು ಪರ್ ಮಂತ್ ಅಂತ ಭಾವಿಸ್ಕೊಂಡೆ ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ. ಅದೇ ಅಕಸ್ಮಾತ್ ಇಲ್ಲೇನಾದರೂ ದ ರೇಷಿಯೋ ಆಫ್ ಆನ್ಯುಯಲ್ ಇನ್ಕಮ್ ಅಂತ ಹೇಳ್ಬಿಟ್ಟಿದ್ರೆ 3,000 into 12, 9,000 into 12 ಮಾಡಬೇಕಾಗಿತ್ತು ಸ್ಟೂಡೆಂಟ್ಸ್. ಇಲ್ಲಂಥದ್ದೇನು ಕೊಟ್ಟಿಲ್ಲ. ಸೊ ಹಾಗಾದರೆ ನೀವು ಆ ರೀತಿ ಮಾಡುವಂಥ ಅಗತ್ಯ ಏನು ಇಲ್ಲ ಸ್ಟೂಡೆಂಟ್ಸ್. ಇನ್ಕಮ್ನ ಎಕ್ಸ್ ಅನ್ಕೊಳ್ಳಿ, ಎಕ್ಸ್ಪೆನ್ಸಸ್ನ ವೈ ಅನ್ಕೊಳ್ಳಿ. ಹಾಗಾದರೆ ಒಂದು ಈಕ್ವೇಶನ್ ಏನಾಯಿತು ಸ್ಟೂಡೆಂಟ್ಸ್? 3x minus 3y equals 3,000. ಇನ್ನೊಂದು ಈಕ್ವೇಶನ್ 5x minus 4y equals 9,000. ಇದನ್ನ ಎಕ್ಸ್ ಮತ್ತು ವೈನ ಇದು ಮಾಡಿ ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇ 52. 51 ಮಾಡಿದೆ, 52 ಮಾಡಿದೆ.
51 ನಾನು ಮಾಡಿದ್ದೀನಿ, 52ನೇದು ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. 52ನೇ ಪ್ರಾಬ್ಲಮ್ ಆದಮೇಲೆ 53ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇಲ್ಲಿ ನೀವು ಗಮನಿಸಬೇಕಾಗಿರೋದು, ದ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ ಆಫ್ 1:2. ಹಾಗಾದರೆ ಎದು ಮತ್ತು ಬಿದು ಇನ್ಕಮ್ ಅಂತೆ, ಇನ್ಕಮ್. ಸೊ ಎಷ್ಟು? 1:2. ಓಕೆ. ಆ್ಯಂಡ್ ದರ್ ಎಕ್ಸ್ಪೆನ್ಸಸ್ ಆರ್ ಇನ್ ದ ರೇಷಿಯೋ ಆಫ್ 2:3. ಹಾಗಾದರೆ ಎಕ್ಸ್ಪೆನ್ಸಸ್ ಏನಾಗಿದೆ? 2:3 ಆಗಿದೆ. ಓಕೆ. ಆ್ಯಂಡ್ ದೇರ್ ಸೇವಿಂಗ್ಸ್ ಆರ್ ಇನ್ ದ ರೇಷಿಯೋ ಆಫ್ 1:4. ಹಾಗಾದರೆ ಅವರ ಸೇವಿಂಗ್ಸು 1:4 ರೀತಿಯಲ್ಲಿ ಇದೆಯಂತೆ. ಇಫ್ ದ ಟೋಟಲ್ ಆನ್ಯುಯಲ್ ಸೇವಿಂಗ್ಸ್ ಆಫ್ ಎ ಆ್ಯಂಡ್ ಬಿ ಈಸ್ 10,000. ಹಾಗಾದರೆ ಇಬ್ಬರದು 10,000 ಆಗಿದ್ರೆ ಸೇವಿಂಗ್ಸ್ ಎದೆಷ್ಟು ಬಿದೆಷ್ಟು? ಹಾಗಾದರೆ ಮಾಮೂಲಿಯಾಗಿ ಮೊದಲು ಹಂಚ್ಕೊಂಬಿಡೋಣ. 2 ರೀತಿ ಹಂಚೋದನ್ನು ಹೇಳ್ಕೊಟ್ಟಿದ್ದೀನಿ, ನಾನು ಈಸಿಯಾಗಿ ಹಂಚೋದನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ಸೇವಿಂಗ್ಸ್ ರೇಷಿಯೋ ಎಷ್ಟಿದೆ? 1:4. ಹಾಗಾದ್ರೆ ಇದನ್ನೇನು ಅನ್ಕೋಣ? 1x 4x ಈಕ್ವಲ್ಸ್ 10,000. ಹಾಗಾದರೆ 5x ಈಕ್ವಲ್ಸ್ 10,000. x ಈಕ್ವಲ್ಸ್ 10,000 divided by 5. x ಈಕ್ವಲ್ಸ್ 2,000. x ಅಂದರೆ 2,000 ಆಯಿತು. ಹಾಗಾದರೆ ಸೇವಿಂಗ್ಸ್ ಆಫ್ ಎ ಈಕ್ವಲ್ಸ್, ಸೇವಿಂಗ್ಸ್ ಆಫ್ ಎ ಎಷ್ಟು? 1x ಈಕ್ವಲ್ಸ್ 1 into 2,000 ಈಕ್ವಲ್ಸ್ 2,000. ಸೇವಿಂಗ್ಸ್ ಆಫ್ ಬಿ ಎಷ್ಟಂತೆ? 4x ಅಂತೆ. ಹಾಗಾದರೆ 4 into 2,000 ಈಕ್ವಲ್ಸ್ 8,000. ಹಾಗಾದರೆ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗಿರೋದು ಎಯ ಸೇವಿಂಗ್ಸ್ 2,000, ಬಿಯ ಸೇವಿಂಗ್ಸ್ ಎಷ್ಟು? 8,000. ಲೆಟ್ ಇದನ್ನ ಎಕ್ಸ್ ಅನ್ಕೋಣ, ಎಕ್ಸ್ಪೆನ್ಸಸ್ನ ವೈ ಅನ್ಕೋಣ. ಹಾಗಾದರೆ ಆ್ಯಸ್ ಯೂಶುವಲ್ ಈ ಪ್ರಾಬ್ಲಮಲ್ಲಿ ಇನ್ಕಮ್ ಎದೆಷ್ಟು ಬಿದೆಷ್ಟು ಅಂತ ಕೊಟ್ಟಿರಲಿಲ್ಲ, ಅದೊಂದು ರೇಷಿಯೋ ಕೊಟ್ಟಿದ್ದಾನೆ. ಆ ರೇಷಿಯೋನ ಹಂಚ್ಕೊಂಡು ಮೊದಲು ಸೇವಿಂಗ್ಸ್ ಎಷ್ಟು ಅಂತ ತಿಳ್ಕೊಬೇಕು, ಆಮೇಲಿಂದ ಮುಂದಕ್ಕೆ ಪ್ರೊಸೀಡ್ ಆಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಬೇಕು ಅಂದಾಗ ಈಕ್ವೇಷನ್ ಏನಾಗಿರುತ್ತೆ? ಇದು ಫಸ್ಟ್ ಈಕ್ವೇಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. 1x ಮೈನಸ್ 2y ಈಕ್ವಲ್ಸ್ 2,000 ಈಕ್ವೇಷನ್ ನಂಬರ್ 1. 2x ಮೈನಸ್ 3y ಈಕ್ವಲ್ಸ್ 8,000. ಇದು ಈಕ್ವೇಷನ್ ನಂಬರ್ 2 ಆಗಿರುತ್ತೆ. ಎಕ್ಸು ಮತ್ತು ವೈನ ಸಿಂಪ್ಲಿಫೈ ಮಾಡಿ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಇದು ಕೂಡ ನಿಮ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್ ಇದು? 53ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ಹೋಗೋಣ 54ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 54ನೇ ಪ್ರಾಬ್ಲಮ್ ಇದು 2ರಿಂದ 3 ಸಲ ರಿಪೀಟ್ ಮಾಡಿದ್ದಾನೆ ಈ ಥರ ಪ್ರಾಬ್ಲಮ್ನ. ಇದಕ್ಕೆ ನಾನು ಸೆಕ್ಷನ್ ಸಿಗೋಸ್ಕರ ಈ ಪ್ರಾಬ್ಲಮ್ಗೆ ನಾನು 4 ಸ್ಟಾರ್ಸ್ನ ಕೊಡ್ತೀನಿ ಸ್ಟೂಡೆಂಟ್ಸ್. 4 ಸ್ಟಾರ್ಸ್ನ ಕೊಡ್ತೀನಿ. ಕಾರಣ ಏನಕ್ಕೆ? ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್. ಹೋಗೋದಕ್ಕೆ ಮುಂಚೆ ಒಂದು ಕಿವಿ ಮಾತು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮ್ನ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಸಾಲ್ವ್ ಮಾಡೋದಕ್ಕೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.